ಬೆಂಗಳೂರು ಹೊರವಲಯದಲ್ಲಿ ಚಿರತೆಯೊಂದು ಆಗಾಗ್ಗೆ ಜನಕ್ಕೆ ಕಾಣಿಸ್ಕೊಂಡು ಒಂದು ರೀತಿ ಆತಂಕ ದಿಗಿಲನ್ನು ಉಂಟು ಮಾಡ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಚಿರತೆಯ ಕಣ್ಣಾಮುಚ್ಚಾಲೆ ಆಗಾಗ್ಗೆ ದರ್ಶನ ಕೊಡ್ತಾ ಇದೆ. ಬ್ಯಾಡರಳ್ಳಿಯಲ್ಲಿ ಈಗ ಚಿರತೆ ಸೆರೆಗೆ ಹರಸಾಹಸವನ್ನು ಪಡಲಾಗ್ತಾ ಇದೆ. ಚಿರತೆ ಹೆಜ್ಜೆ ಕಂಡು ಹಿಡಿಯೋದಕ್ಕೆ ಡ್ರೋನ್ ಮೊರೆ ಹೋಗಿದ್ದಾರೆ. ಸೊ ಚಿರತೆ ಕಂಡ ಪ್ರದೇಶದಲ್ಲಿ 3-4 ಕಡೆ ಬೋನನ್ನು ಕೂಡ ಇರಿಸಿದ್ದಾರೆ. ಆದರೆ ಚಿರತೆ ಎಲ್ಲಿ ಹೋಗಿದೆ ಅನ್ನೋ ಸುಳಿವೇ ಇಲ್ಲ. ನಿನ್ನೆ ರಾತ್ರಿ 9-9:30 ಟೈಮಲ್ಲಿ ಒಂದು ಸರ್ತಿ, ಬೆಳಗಿನ ಜಾವ 4 ಗಂಟೆ ಟೈಮಲ್ಲಿ ಒಂದು ಸರ್ತಿ ಕಾಣಿಸ್ಕೊಂಡಿದೆ. CCTV ಫುಟೇಜ್. ಕಾರ್ಯಾಚರಣೆ ಸ್ಥಳಕ್ಕೆ ಶಾಸಕ ST ಸೋಮಶೇಖರ್ ಭೇಟಿ ಕೊಟ್ಟಿದ್ದಾರೆ. ಸೊ ಕಾರ್ಯಾಚರಣೆ ಆಗಲೇಬೇಕು, ಯಾಕಂದರೆ ಅದ್ಯಾವುದೋ ಕಾಡು ಪ್ರದೇಶ ಅಲ್ಲ, ಜನನಿಬಿಡ ಪ್ರದೇಶನೇ ಅದು. ನಿಮಗೆ ಚಿರತೆ ಕಾಣಿಸ್ಕೊಂಡಿರೋದ್ರಿಂದ ಒಂದು 100 ಮೀಟ್ರ್ ದೂರದಲ್ಲಿ ಒಂದು ಕಾಲೇಜ್ ಇದೆ, ಜನ ಎಲ್ಲ ತುಂಬ ಓಡಾಡ್ತಾರಲ್ಲಿ. ಹೀಗೆಲ್ಲ ಇರಬೇಕಾದ್ರೆ ನೀವು ನೆಗ್ಲೆಕ್ಟ್ ಮಾಡೋದಕ್ಕೆ ಆಗದೇ ಇಲ್ಲ. ಒಂದು ಸರ್ತಿ ಆ ಬ್ಯಾರಿಕೇಡ್ ಹಾರಿ ರೋಡಿಗೆ ಬರುತ್ತೆ, ಆ ಕಡೆಯಿಂದ ಈ ಕಡೆ ಹೋಗುತ್ತೆ. ಇನ್ನು ಒಂದು ಅನುಮಾನ ಇದೆ, ಚಿರತೆಯಲ್ಲಿ ಏನಾದ್ರು ಮರಿ ಹಾಕಿರ್ಬೋದಾ ಅನ್ನುವಂಥ ಕಾರಣವೂ ಇದೆ. ಸ್ಥಳೀಯವಾಗಿ ಭಯ ಇರೋದಂತೂ ಚಿರತೆ ಬಂದ ತಕ್ಷಣ ಎಲ್ಲರಿಗೂ ಮನುಷ್ಯ ಅಂದಮೇಲೆ ಭಯ ಇದ್ದೇ ಇರ್ತದೆ. ನಮ್ಮ ಫಾರೆಸ್ಟ್ ಇಲಾಖೆಯವರು ಇಲ್ಲಿ ಬಂದಾದಮೇಲೆ ಅದನ್ನು ರಾತ್ರಿ ಇದು ಅಬ್ಸರ್ವ್ ಮಾಡ್ತದಂತ ಸುತ್ತು CCTVಗಳು ಹಾಕಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಬೇಕಾಯ್ತು ಅವರು. ಈ ಥರ ಬೇಜವಾಬ್ದಾರಿ ಸಿಟಿ ಒಳಗಡೆ ಈ ಥರ ಬೇಜವಾಬ್ದಾರಿ ಮಾಡಿದ್ರೆ ಮನುಷ್ಯನ ಜೀವ ಕಾಪಾಡೋರು ಯಾರು? ಮನುಷ್ಯನ ಜೀವ ಉತ್ತಮವಾದ ಮನುಷ್ಯನ ಜೀವನ ಕಳ್ಕೋಬೇಕಾ? ಯಾವ್ದಾನ ಜೀವ ಹೋದ್ಮೇಲೆ ಎಲ್ಲರೂ ಬರೋದಿಲ್ಲಿ, ನಾನು ಮಾಡಿದ್ದೀನಿ, ನಾನು ಬಿಟ್ಟಿದ್ದೀನಿ ಅಂತ. ಇಷ್ಟೊಂದು ಬೇಜವಾಬ್ದಾರಿ ಸಿಟಿ ಒಳಗಡೆ ಇಷ್ಟೊಂದು ಇಲಾಖೆ ಬೇಜವಾಬ್ದಾರಿ ಇದ್ದರೆ ನೀವೇ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಒಂದು ರೀತಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒತ್ತಡದಲ್ಲಿದ್ದಾರೆ. ಶತಾಯಗತಾಯ ಆ ಚಿರತೆ ಸೆರೆ ಹಿಡಿಲೇಬೇಕು, ಏನು ಪ್ರಯತ್ನಗಳಾಗ್ತಾ ಇದೆ ಅಂತ? ಅರವಿಂದ, ಸದ್ಯ ಈಗ ನಾನು ಅದೇ ಪ್ರದೇಶದಲ್ಲಿದ್ದೇನೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸ್ಥಳದಲ್ಲಿ ಅಧಿಕಾರಿಗಳು ಕೂಡ ಇದ್ದಾರೆ. ಅಧಿಕಾರಿಗಳಿಗೆ ಈಗ ಕನ್ಫ್ಯೂಷನ್ ಆಗ್ತಾ ಇರುವಂಥದ್ದು ಯಾವ ದಿಕ್ಕಿಗೆ ಹೋಗಿದೆ ಅಂತೇಳಿ. ಒಂದು 2-3 ಸ್ಥಳಗಳಲ್ಲಿ ಈಗಾಗಲೇ ಕಾಣಿಸ್ಕೊಂಡಿದೆ ಅಂತೇಳಿ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರವಾಗಿ ಎಲ್ಲೆಲ್ಲಿ ಮಾಹಿತಿಗಳು ಸಿಗ್ತಾ ಇದೆ ಅಲ್ಲಿ ಹೋಗಿ ಹುಡುಕಾಟ ಮಾಡುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಈಗ ಯಾವುದೇ ರೀತಿಯಾದಂಥ ಲೀಡ್ ಸಿಗದೇ ಇರುವಂಥ ಕಾರಣಕ್ಕಾಗಿ ಡ್ರೋನನ್ನು ಬಳಕೆಯನ್ನು ಮಾಡಿ ಡ್ರೋನ್ ಮುಖಾಂತರವಾಗಿ ಪತ್ತೆ ಹಚ್ಚುವಂಥ ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇದೆ. ಬಟ್ ಎಲ್ಲೂ ಕೂಡ ಅದರ ಓಡಾಟದ ಸುಳಿವು ಸಿಗ್ತಾ ಇಲ್ಲ. ಸೊ ಇದೇ ಈಗ ಟೆನ್ಷನನ್ನು ಹೆಚ್ಚಿಸ್ತಾ ಇರುವಂಥದ್ದು. ಅದರ ಓಡಾಟದ ಸುಳಿವು ಸಿಗದೇ ಇರುವಂಥ ಕಾರಣಕ್ಕಾಗಿ ಈ ಭಾಗದ ನಿವಾಸಿಗಳಿಗೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಯಾವಾಗ ಎಲ್ಲಿ ಯಾರ ಮೇಲಾದರೂ ದಾಳಿಯನ್ನು ಮಾಡಿದ್ರೆ ಅನ್ನುವಂಥ ಆತಂಕದಲ್ಲೇ ಪಾಪ ದಿನ ದೂಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸೊ ಅದೇ ಕಾರಣಕ್ಕಾಗಿ ಈಗ ಒಂದು 3-4 ಸ್ಥಳಗಳನ್ನು ಗುರುತು ಮಾಡಿ ಅಲ್ಲಿ ಬೋನನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಎಲ್ಲೆಲ್ಲಿ ಓಡಾಟವನ್ನು ಮಾಡಿದೆ ಅಥವಾ ಎಲ್ಲೆಲ್ಲಿ ಕಾಣಿಸ್ಕೊಂಡಿದೆ ಅನ್ನುವಂಥದ್ದು ಸದ್ಯಕ್ಕೆ CCTVಗಳ ಮುಖಾಂತರವಾಗಿ ಅಥವಾ ಇಲ್ಲಿನ ಸ್ಥಳೀಯರ ಹೇಳುವಂಥ ಪ್ರಕಾರವಾಗಿ ಮಾಹಿತಿಗಳು ಸಿಗ್ತಾ ಇದೆ. ಅದರ ಪ್ರಕಾರವಾಗಿ ಕೆಲ ಭಾಗಗಳಲ್ಲಿ ಈಗ ಬೋನನ್ನು ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಆ ಮೂಲಕವಾಗಿ ಕಾರ್ಯಾಚರಣೆಯನ್ನು ಮಾಡಿ ಚಿರತೆ ಹಿಡಿಬೇಕು ಅನ್ನುವಂಥದ್ದು ಸದ್ಯಕ್ಕಿರುವಂಥದ್ದು ಪ್ಲಾನ್. ವಿಜುವಲ್ಸನ್ನು ಗಮನಿಸ್ತಾ ಇರ್ಬೋದು. ಬಲಭಾಗದಲ್ಲಿ ಕಂಪ್ಲೀಟ್ ಆಗಿ ಈ ವ್ಯಾಪ್ತಿ ಏನಿದೆ ನಗರದ ಹೊರವಲಯದ ವ್ಯಾಪ್ತಿ ಆಗಿರುವಂಥ ಕಾರಣಕ್ಕಾಗಿ ಈ ಭಾಗಗಳಲ್ಲಿ ಸಾಮಾನ್ಯವಾಗಿ ಇನ್ನೂ ಕೂಡ ತೋಟಗಳು ಅಥವಾ ಜಮೀನು ಕಾಡಿನ ಪ್ರದೇಶದ ರೀತಿಯಲ್ಲೇ ಇದೆ. ಸೊ ಈ ಕಾರಣಕ್ಕಾಗಿ ಇಲ್ಲೆಲ್ಲೇ ಒಳಗಡೆ ಹೋದ್ರೂ ಕೂಡ ಹುಡುಕುವಂಥದ್ದು ಬಹಳ ಕಷ್ಟ. ಸೊ ಆ ಕಾರಣಕ್ಕಾಗಿ ಈಗ ಚಾಲೆಂಜಿಂಗ್ ಅನ್ನುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಸದ್ಯ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಅರಣ್ಯ ಇಲಾಖೆ ಕೂಡ ಇದನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡಿಕೊಂಡು ಹುಡುಕ್ತಾ ಇದ್ದಾರೆ. ಬಟ್ ಆದರೆ ಎಲ್ಲೂ ಕೂಡ ಅದರ ಸುಳಿವು ಸಿಗ್ತಾ ಇಲ್ಲ. ಸೊ ಒಂದೊಮ್ಮೆ ಏನಾದರೂ ಇವತ್ತು ಕಾರ್ಯಾಚರಣೆಯನ್ನು ಮತ್ತಷ್ಟು ಚುರುಕುಗೊಳಿಸಿ ಅದನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡಿ ಅದು ಪತ್ತೆ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಬೇರೆ ಏನಾದರೂ ಪ್ಲಾನನ್ನು ಮಾಡಿ ಅದರ ಕೂಂಬಿಂಗ್ ಕಾರ್ಯಾಚರಣೆಯನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗ ಸದ್ಯ ಪ್ಲಾನ್ಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರಾಘು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬೋನ್ಗಳನ್ನು ಇರಿಸುವ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ, ಇನ್ನೂ ಇರಿಸಿಲ್ಲ. ಬೋನ್ ಇರಿಸಬೇಕು, ಬಟ್ ಅದಕ್ಕೂ ಮೊದಲು ಡ್ರೋನಲ್ಲಿ ಚಿರತೆಯ ಹೆಜ್ಜೆ ಗುರುತು ಪತ್ತೆ ಹಚ್ಚುವ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ನೋಡೋಣ ಮತ್ತೊಂದು ಸರ್ತಿ ಏನಾದರೂ ಚಿರತೆ ಕಾಣಿಸ್ಕೊಳ್ಳುತ್ತಾ ಹೇಗೆ ಅಂತ.